ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಬೆಳಗಾವಿಯ ಆಸ್ಪಾಸ್ನಲ್ಲಿರುವಂಥ ಕೆಲ ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿದೆ. ನೋಡಿ, ಈಗ ಗೋಡಚಿನ್ನಮಲ್ಕಿ ಫಾಲ್ಸು, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಫಾಲ್ಸ್ಗೆ ಭೇಟಿ ಕೊಟ್ಟು ಆ ನದಿ ನೀರಿನ ಪ್ರಮಾಣ ಮತ್ತೊಂದು ಇದನ್ನೆಲ್ಲ ಅವರು ಕೂಡ ಗಮನಿಸಿದ್ರು. ಮಾರ್ಕಂಡೇಯ ನದಿ ಬಳ್ಳಾರಿ ನಾಲಾದಿಂದ ಧುಮುಕ್ತಾ ಇರುವಂಥ ಫಾಲ್ಸ್ ಅಂತೆ ಇದು. ಸೊ ನೀರಿನ ಮಟ್ಟ ಪರಿಶೀಲನೆ ಮಾಡಿದ್ರು, ಜೊತೆಗೆ ಪ್ರಕೃತಿಯ ಸೊಬಗನ್ನು ಕೂಡ ಸವಿದ್ರು ಸಚಿವ. ಗೋಕಾಕ್ ತಾಲೂಕಿನ ಗೋಡಚಿನ್ನಮಲ್ಕಿ ಗ್ರಾಮದಲ್ಲಿರುವಂಥ ಒಂದು ಜಲಪಾತ. ಮಂಗಳೂರಿನಲ್ಲಿ ಭಾರೀ ಮಳೆಯಿಂದಾಗಿ ಮರವೊಂದು ಧರೆಗುರುಳಿದಂಥದ್ದು ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆಯಾಯಿತು. ಮಂಗಳೂರು ನಗರದಲ್ಲಿ ನಿನ್ನೆ ತಡರಾತ್ರಿ ನಡೆದಂಥ ಘಟನೆ. ವಿಚಾರ ಅಂತ ಅಂದರೆ ಆ ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದ್ದಿದ್ದೇನೆಂದರೆ, ಒಂದು ಬೈಕು ಜಸ್ಟ್ ಮಿಸ್ಸು. ನೋಡಿ, ಒಂದು ಸೆಕೆಂಡು ಅಲ್ಲ, ಸ್ವಲ್ಪ ಏನಾದರೂ ಯಾಮಾರಿದ್ರು ಆ ಮರ ಸೀದಾ ಹೋಗಿ ಆ ಬೈಕ್ ಮೇಲೆ ಬಿದ್ದುಬಿಡ್ತಾ ಇತ್ತು. ಇಬ್ಬರೇನೋ ಹೋಗ್ತಾ ಇದ್ದಂಗೆ ಇತ್ತು ಆ ಬೈಕ್ನಲ್ಲಿ. ತಡರಾತ್ರಿ ನಡೆದಿರುವಂಥ ಘಟನೆ ಇದು. ಆ ಮರ ಬಿದ್ದಂಥ ರಭಸಕ್ಕೆ ಮುಂದಿದ್ದಂಥ ಕೆಲ ತೆಂಗಿನ ಮರಗಳು ಕೂಡ ನೆಲಕ್ಕುರುಳಿವೆ. ಅಂದರೆ ಆ ಪ್ರಮಾಣದಲ್ಲಿ ಆಗಿರುವಂಥ ಅನಾಹುತ ಇದು. ಸದ್ಯ ರಾತ್ರಿ ಆಗಿದ್ದಂಥ ಕಾರಣಕ್ಕಾಗಿ ದೊಡ್ಡ ಅನಾಹುತ ಏನೂ ಸಂಭವಿಸಿಲ್ಲ. ಹಗಲಾಗಿದ್ದರೆ ಯಾರು ಓಡಾಡೋರು ಮತ್ತೊಂದು ಬಿದ್ದೇನಾದ್ರು ದೊಡ್ಡ ಅನಾಹುತ ಆಗಿಬಿಡ್ತಿತ್ತೋ ಏನೋ. ನೋಡಿ, ಇದೇ ಆ ಪ್ರದೇಶ, ರಾತ್ರಿ ಮರ ಬಿದ್ದಂಥ ಪ್ರದೇಶ ಅಲ್ಲಿ ಹಗಲಲ್ಲಿ ನೋಡ್ತಾ ಇದೆ.